ಏನೋ ನೀನು ಕೇಳಿಸ್ಕೊಂಡಿದ್ದು ಸರಿಯಾಗಿದೆ ಅನು. ಅಣ್ಣ, ಅತ್ತಿಗೆ, ಅಧಿಕ್ ಪಾವನಿ ಮೂಲಕ, ಫಾರ್ ಗಾಡ್ ಸೇಕ್, ಪಾವನಿ ಮೂಲಕ ನಿನ್ನ ಕಂಟ್ರೋಲ್ ಮಾಡಬೇಕು ಅಂತ ನೋಡ್ತಿದ್ರು. ದುಃಖದ ವಿಷಯ ಏನು ಗೊತ್ತಾ, ಈ ವಿಷಯ ಕೇಳಿ ಆಶ್ಚರ್ಯ ಅನ್ನಿಸ್ದೇ ಇರೋದು. ಇದಕ್ಕಿಂತ ದುಃಖದ ವಿಷಯ ಏನಂದರೆ ಇದನ್ನು ಕೇಳಿದ ಮೇಲೆ ದುಃಖ ಕೂಡ ಆಗ್ತಾ ಇಲ್ಲ ಅನ್ನೋದು. ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದೆಮ್. ನನಗೆ ಗೊತ್ತಿತ್ತು ಈ ಕ್ಷಮೆ ಕೇಳೋವಂಥದ್ದು ಎಲ್ಲ ಕಣ್ಣೀರು, ಇದೆಲ್ಲ ಫೇಕ್ ನಾಟಕಗಳು, ಈ ಫೇಕ್ ಡ್ರಾಮಾ ಎಲ್ಲ ಸುಳ್ಳು. ನಮ್ಮ ಮಧ್ಯೆ ಚಿಕ್ಕ ಸೊಸೆ, ದೊಡ್ಡ ಸೊಸೆ, ಅಣ್ಣ ತಮ್ಮ ಈ ಸಂಬಂಧ ಇರಬೇಕು. ಆದರೆ ಇಲ್ಲಂತೂ ಕುತ್ತಿಗೆ ಹಾಗೂ ಕತ್ತಿಯ ಸಂಬಂಧ ಕಾಣಿಸ್ತಿದೆ. 2 ಸಲ ಕುತ್ತಿಗೆ ಉಳ್ಕೊಂಡಿದೆ, 3ನೇ ಸಲ ಉಳಿಯೋದಿಲ್ಲ. ಎಕ್ಸಾಕ್ಟ್ಲಿ ಮೈ ಥಾಟ್. ಫ್ಯಾಮಿಲಿ ಕೇವಲ ನಮ್ಮ ಪ್ರಯತ್ನದಿಂದ ಆಗಲ್ಲ ಅನು. ಅವರು ಪ್ರಯತ್ನ ಮಾಡಬೇಕು, ಆ್ಯಂಡ್ ಜೆನ್ಯೂನ್ಲಿ ಮಾಡಬೇಕು. ಕೇವಲ ನೀನು ಹೇಳ್ತಾ ಇದೆಯಾ ಅಂತ ಕ್ಷಮಿಸ್ತಾ ಇದ್ದೀನಿ ಅನು, ಆದರೆ ಇದೇ ಕೊನೆ ಸಲ ಆಗಿರುತ್ತೆ. ಈ ಸಲ ನಾವು ಅವ್ರ ಮೇಲೆ ಕಣ್ಣು ಮುಚ್ಕೊಂಡಲ್ಲ, ಕಣ್ಣು ತೆರ್ಕೊಂಡೇ ನಂಬಿಕೆ ಇಡೋಣ. ನೀನು ಎಷ್ಟೇ ಹೇಳಿದ್ರು ನನಗೆ ಅವ್ರ ಮೇಲೆ ನಂಬಿಕೆ ಬರಲ್ಲ. ಆದರೆ ಈ ಸಲ ಇನ್ನೊಂದು ವಿಚಿತ್ರವಾದ ಘಟನೆ ನಡೀತು ಅನು. ಏನು? ಅದಕ್ಕೆ ನನ್ನನ್ನು ಕೇಳ್ದೇನೆ ತನ್ನ ಎಲ್ಲ ತಪ್ಪುಗಳನ್ನು ಒಪ್ಕೊಂಡ್ಬಿಟ್ಟ ನನ್ನ ಮುಂದೆನೆ. ಅದು ಅಣ್ಣ ಎತ್ತಿಗೆ ಎದುರುಗಡೆನೆ ನನ್ನ ಕ್ಷಮೆ ಕೇಳಿ ಅವ್ರ ಬಗ್ಗೆನೇ ಅವನು ಎಲ್ಲ ವಿಷಯ ಹೇಳ್ಬಿಟ್ಟ. ಅವನ ಮಾತನ್ನ ನಂಬೋದು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಅಥವಾ ಅವನು ಅಕ್ಕ ಬಾವನ ಹಾಗೆ ನಕಲಿ ಕ್ಷಮೆ ಕೇಳ್ತಿದ್ದ? ಹಾಗೂ ಇರ್ಬೋದೇನೋ. ಆದರೆ ಯಾಕೋ ಏನೋ ನನಗೆ ಈ ಸಲ ಅವನಲ್ಲಿ ಪ್ರಾಮಾಣಿಕತೆ ಕಾಣಿಸ್ತು. ಕೊನೆ ಪಕ್ಷ ಅವನು ನನ್ನ ಹತ್ರ ಮಾತಾಡಿದ್ನಲ್ಲ, ನನ್ನ ಮುಂದೆ ಬಂದು ಕೂತ್ನಲ್ಲ. ಪಾವನಿ ಬಗ್ಗೆ ಅವನು ತುಂಬ ಸೀರಿಯಸ್ ಇದ್ದ. ಪಾವನಿ ಮೇಲಿನ ಪ್ರೀತಿ ಜೆನ್ಯೂನ್ ಅನ್ನಿಸ್ತಾ ಇತ್ತು. ಮೊದಲನೇ ಸಲ ಈ ಅಧಿಕ್ ಒಂದು ಸೀರಿಯಸ್ ವಿಷಯನ ನನ್ನ ಹತ್ರ ಮಾತಾಡಿದ್ದು. MBA ಮುಗಿಸಿದ ಮೇಲೆ ಇಲ್ಲಿವರೆಗೂ ನನ್ನ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಆದರೆ ಮೊದಲನೇ ಸಲ ಅವನು ನನ್ನ ಹತ್ರ ಜಾಬ್ ಕೇಳ್ದ. ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೇಳ್ದ. ಅನು, ನಿನಗೆ ವಿಷಯ ಗೊತ್ತಿಲ್ಲ, ಆದರೆ ನಾನು ಮೊದಲನೇ ಸಲ ನಿನ್ನ ತಾಯಿ ಹತ್ರ ನಿನ್ನನ್ನು ಕೇಳೋದಕ್ಕೆ ನಿಮ್ಮನೆಗೆ ಬಂದಾಗ ನಾನು ಕೂಡ ಇಂಥದ್ದೇ ಸ್ಪೀಚ್ ರೆಡಿ ಮಾಡ್ಕೊಂಡಿದ್ದೆ. ಅವ್ರ ಹತ್ರ ನಾನು ಮಾತಾಡೋದಕ್ಕೆ ಅಂತ ನಿಂತಾಗ ಏನು ಹೇಳಬೇಕು ಅಂತಿದ್ದೆ ಅಂದರೆ, ನನಗೂ ಒಂದು ಸಲ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ. ನೋಡು, ನನಗೆ ನಿನ್ನ ಹಾಗೂ ವನರಾಜ್ನ ಪರಿಸ್ಥಿತಿ ಅರ್ಥ ಆಗದೆ ಇರ್ಬೋದು. ಆದರೆ ಯಾಕೋ ನನಗೆ ಪಾವನಿ ಹಾಗೂ ಅಧಿಕ್ ಸಿಚುಯೇಷನ್ ಅರ್ಥ ಆಗ್ತಾ ಇದೆ. ಐ ಆಮ್ ರಿಲೇಟಿಂಗ್ ಟು ಇಟ್. ಮೊದಲನೇ ಸಲ ಪ್ರೀತಿ ಎಷ್ಟು ಪಕ್ವವಾಗಿರುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ ಹೇಳು. ಪ್ಲೀಸ್, ನಾನು ಹೇಳಿದ ಯಾವುದೇ ಮಾತಿಗೆ ನೀನು ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡ. ಪಾವನಿ ತಂದೆ ತಾಯಿ ನೀನು ಮತ್ತು ವನರಾಜೇನೆ. ನೀವಿಬ್ರು ಏನು ಡಿಸೈಡ್ ಮಾಡಿದ್ರು ಅದನ್ನೇ ಡಿಸೈಡ್ ಮಾಡ್ಕೊಳ್ಳಿ. ನೀವಿಬ್ರಿಗೂ ಏನು ಅನಿಸುತ್ತೋ ಅದನ್ನೇ ಮಾಡಿ. ಆದರೆ ನಾನು ಅಲ್ಲಿ ಏನು ಹೇಳಿದ್ನೋ ಅದನ್ನೇ ಇಲ್ಲೂ ಹೇಳ್ತಾ ಇದ್ದೀನಿ. ಏನಾದರೂ ಸರಿ ಡಿಸೈಡ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ. ಆ ಥರದಲ್ಲಿ ಏನೂ ಡಿಸೈಡ್ನ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್.